ಕಳೆದ 2 ದಿನಗಳಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಂತಹ ಒಂದು ಹೈ ಡ್ರಾಮಾ. ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಏನೋ ಅವಾಚ್ಯ ಪದವನ್ನು ಬಳಸಿದ್ದಾರೆ ಅಂತಕ್ಕಂಥದ್ದು. ಅದಾದ ನಂತರ ಅಲ್ಲಿನ ಸಭಾಪತಿ ರೂಲಿಂಗ್ಸ್ ಕೊಟ್ಟು ಹೊರಗಡೆಗೆ ಬಂದು ಪ್ರೊಟೆಸ್ಟ್ ಮಾಡಿ ಪೊಲೀಸರು ಅರೆಸ್ಟ್ ಮಾಡಿ ರಾತ್ರಿಯೆಲ್ಲ ಇವ್ರನ್ನ ಸುತ್ತಾಡಿಸಿ ಎಲ್ಲ ಆಯ್ತಲ್ಲ. ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡುವಲ್ಲಿ ರಾಜ್ಯ ಸರ್ಕಾರ ಎಡವುತ್ತಾ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಡವಟ್ಟು ಮಾಡ್ಕೊಳ್ತಾ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತನ್ನುವಂತಹ ಸನ್ನಿವೇಶ ನಡೀತಾ ಅಂತ. ಸಿ.ಟಿ. ರವಿ ಕೇಸ್ನಲ್ಲಿ ಎಡವುತ್ತಾ ರಾಜ್ಯ ಸರ್ಕಾರ ಅಂತಕ್ಕಂಥ ಪ್ರಶ್ನೆ. ಈ ಕೇಸ್ ಹ್ಯಾಂಡಲ್ ಮಾಡುವಲ್ಲಿ ಎಡವಿದೆ ಅಂತ. ಏನೋ ಮಾಡೋದಕ್ಕೆ ಹೋಗಿ ಏನೋ ಎಡವಟ್ಟು ಮಾಡಿಕೊಂಡಿದ್ದಾರೆ. ಪ್ರತಿಷ್ಠೆಯ ರಾಜಕಾರಣಕ್ಕೆ ಬಿದ್ದು ಸರ್ಕಾರ ಡ್ಯಾಮೇಜ್ ಮಾಡಿಕೊಂಡಿದೆ ಅಂತಕ್ಕಂಥದ್ದು ಜನರು ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸಿ.ಟಿ. ರವಿ ಬಂಧನ ಮತ್ತು ಪೊಲೀಸರ ವರ್ತನೆಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ. ಸದನದಲ್ಲಿ ಆದ ವಿಚಾರವನ್ನು ಹೊರಗೆ ತಂದು ಎಡವಟ್ಟು ಮಾಡ್ಕೊಳ್ತಾ ಅಂತ. ಇದನ್ನೇ ಅವರು ಪರ್ಟಿಕ್ಯುಲರ್ ಆಗಿ ಬಿಜೆಪಿ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ಸದನದ ಒಳಗೆ ಏನು ನಡೀತು ಅದರ ವಿಚಾರಣೆಯನ್ನು ಸಭಾಪತಿಗಳು ಮಾಡಿ ಇಬ್ಬರನ್ನೂ ಕರೆಸಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕರೆಸಿದ್ರು, ಸಿ.ಟಿ. ರವಿ ಅವರನ್ನು ಕರೆಸಿದ್ರು, ಸಾಕ್ಷಿಗಳನ್ನು ಕೂಡ ಕರೆಸಿದ್ರು. ಎಲ್ಲ ಮಾಡಿ ಅವರು ರೂಲಿಂಗ್ಸ್ ಕೊಟ್ಟ ಮೇಲೆ ನಮ್ಮ ಬಳಿ ಯಾವುದೇ ದಾಖಲೆ ಇಲ್ಲ ಸಿ.ಟಿ. ರವಿ ಅವರು ಈ ಥರ ಮಾತನಾಡಿರೋದಕ್ಕೆ ಅಂತ ಹೇಳಿದ ಮೇಲೆ ಅಲ್ಲಿಗೆ ಅದು ಮುಗಿದೋಯ್ತು. ಸದನದ ಒಳಗಡೆನೇ ಅದನ್ನು ಮುಗಿಸಾಯ್ತು. ಬಟ್ ಯಾವಾಗ ಇವರು ಹೊರಗಡೆಗೆ ಬಂದು ಸಿ.ಟಿ. ರವಿ ಪ್ರೊಟೆಸ್ಟಿಗೆ ಕೂತ್ಕೋತಾರೆ, ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬಂದು ಸಿ.ಟಿ. ರವಿ ಅವ್ರನ್ನ ಅರೆಸ್ಟ್ ಮಾಡಿ ರಾತ್ರಿ ಇಡೀ ಒಂದು 400 ಕಿಲೋಮೀಟರ್ ಅವ್ರನ್ನ ಸುತ್ತಿಸಿ ಒಂದು 4 ಜಿಲ್ಲೆ 8-10 ಪೊಲೀಸ್ ಸ್ಟೇಷನ್ನು ಅದೆಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ಓವರಾಲ್ ಆಗಿ ಎಡವಟ್ಟು. ಮತ್ತು ಪೊಲೀಸರಿಗೆ ಅದು ಯಾರು ಡೈರೆಕ್ಷನ್ಸ್ ಕೊಡ್ತಾ ಇದ್ರು ನನಗಂತೂ ಗೊತ್ತಿಲ್ಲ. ಪೊಲೀಸರ ನಡೆನೇ ವಿಪರೀತವಾದ ಅನುಮಾನಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ಪೊಲೀಸರು ಈ ರೀತಿ ನಡ್ಕೊಳ್ಳಲ್ಲ. ನಿನ್ನೆ ರಾತ್ರಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆ ಮಾತನಾಡ್ತಾ ಹೇಳ್ತಿದ್ರು ಏನೇನು ಎಡವಟ್ಟುಗಳಾಯಿತು ಅಂತಂದ್ಬಿಟ್ಟು. ಓಕೆ, ನಾವು ನೋಡೋಣ ಈಗ ಎಡವಟ್ಟುಗಳು ಏನೇನಾಗಿದೆ ಅಂತ. ಓಕೆ, ಎಡವಟ್ಟು ನಂಬರ್ 1, ಅಧಿವೇಶನ ನಡೀತಾ ಇರುವಾಗಲೇ ಜನಪ್ರತಿನಿಧಿಯನ್ನು ಬಂಧಿಸಿದ್ದು. ಸುವರ್ಣಸೌಧದ ಮೆಟ್ಟಿಲಿನ ಮೇಲೆ ಸಿ.ಟಿ. ರವಿ ಅವರು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿಯೇ ಏಕಾಏಕಿಯಾಗಿ ಬಂದು ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಇದು ರಾಜ್ಯ ಸರ್ಕಾರ ಮಾಡಿಕೊಂಡಿರುವಂತಹ ಮೊದಲ ಎಡವಟ್ಟು. ಇನ್ನು ಎಡವಟ್ಟು ನಂಬರ್ 2, 7 ವರ್ಷಗಳ ಒಳಗಿನ ಶಿಕ್ಷೆಗಳ ಪ್ರಕರಣಗಳಲ್ಲಿ ಮೊದಲು ನೋಟಿಸನ್ನು ಕೊಡಬೇಕಾಗುತ್ತೆ ಆರೋಪಿಗೆ. ಅವರಿಂದ ಉತ್ತರವನ್ನು ಪಡಿಬೇಕಾಗುತ್ತೆ. ಆ ಉತ್ತರ ಸಮಂಜಸವಾಗಿಲ್ಲ ಅಂದರೆ ಮಾತ್ರ ಬಂಧಿಸಲಿಕ್ಕೆ ತನಿಖಾಧಿಕಾರಿಗೆ ಅಥವಾ ಪೊಲೀಸರಿಗೆ ಅಧಿಕಾರ ಇರುತ್ತೆ. ಬಟ್ ಸಿ.ಟಿ. ರವಿ ಅವರ ವಿಚಾರದಲ್ಲಿ ಹಂಗಾಗಲಿಲ್ಲ. ಏಕಾಏಕಿಯಾಗಿ ಅವರಿಗೆ ನೋಟಿಸ್ ಕೊಡಲಿಲ್ಲ, ಕೇಸ್ನ ವಿವರವನ್ನು ಕೊಡಲಿಲ್ಲ, ಯಾಕೆ ಬಂಧಿಸ್ತಿದ್ದೀವಿ ಅನ್ನೋದನ್ನು ಹೇಳಲಿಲ್ಲ. ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋದು ಕೂಡ ಮೇಲಿನಿಂದ ಪ್ರೆಷರ್ ಇತ್ತು, ಒತ್ತಡ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದು ರಾಜ್ಯ ಸರ್ಕಾರ ಮಾಡಿಕೊಂಡಿರುವಂತಹ ಎಡವಟ್ಟು ನಂಬರ್ 2. ಆದರೆ ನೋಟಿಸನ್ನು ಕೊಟ್ಟು ಏಕಾಏಕಿಯಾಗಿ ಸಿ.ಟಿ. ರವಿ ಅವರ ಬಂಧನ ಮಾಡಿದ್ದೆ ಇಷ್ಟೆಲ್ಲ ಬೆಳವಣಿಗೆಗಳಿಗೆ, ಅಧ್ವಾನಗಳಿಗೆ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲ್ಕೊಳ್ಳೋದಕ್ಕೆ ಕಾರಣವಾಗಿರುವಂಥದ್ದು. ಎಡವಟ್ಟು ನಂಬರ್ 3, ಸಿ.ಟಿ. ರವಿ ಬಂಧನದ ಬಳಿಕ ಪೊಲೀಸರ ವರ್ತನೆ ಇದೆಯಲ್ಲ, ಅದು ತುಂಬ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಿನ್ನೆ ಬೆಳಗಾವಿಯಲ್ಲಿ ನ್ಯಾಯಾಧೀಶರ ಎದುರು ಕೂಡ ಸಿ.ಟಿ. ರವಿ ಅವರು ಆ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಯಾವ ರೀತಿಯಾಗಿ ಪೊಲೀಸರು ವರ್ತಿಸಿದ್ರು, ಊಟ ಕೊಡಲಿಲ್ಲ, ಇಡೀ ರಾತ್ರಿ ನನ್ನನ್ನು ಸುತ್ತಾಡಿಸುವಂತಹ ಕೆಲಸ, ಇವೆಲ್ಲವೂ ಕೂಡ ಮೇಲಿನಿಂದ ಪ್ರೆಷರ್ ಇತ್ತ ಅನ್ನುವಂತಹ ಅನುಮಾನವನ್ನು ಮುನ್ನೆಲೆಗೆ ತರ್ತಾ ಇದೆ. ಮತ್ತು ಎಲ್ಲ ನಿಯಮಗಳನ್ನು ಕೂಡ ಗಾಳಿಗೆ ತೂರಿ ರಾತ್ರಿಯೆಲ್ಲ ಸುತ್ತಾಡಿಸಿದ್ದು ಕೂಡ ಎಡವಟ್ಟಾಗಿರುವಂಥದ್ದು. ಎಡವಟ್ಟು ನಂಬರ್ 4, ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸಿಕೊಂಡಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿ.ಟಿ. ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ.ಕೆ. ಶಿವಕುಮಾರ್ ವಿರುದ್ಧ ಬೆದರಿಕೆ ಆರೋಪವನ್ನು ಕೂಡ ನ್ಯಾಯಾಧೀಶರ ಸಮ್ಮುಖದಲ್ಲಿಯೇ ಮಾಡಿದರು. ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡಿರುವಂತಹ ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದಿದ್ರು. ಎಡವಟ್ಟು ನಂಬರ್ 5, ಸದನದಲ್ಲಿ ಪ್ರಸ್ತಾಪವಾದಂತಹ ವಿಚಾರಗಳನ್ನು ಹೊರಗೆ ತರಲಿಕ್ಕೆ ಅವಕಾಶವಿಲ್ಲ. ಆ ರೀತಿಯ ಒಂದು ನಿಯಮ ಇದೆ. ಸದನದ ಒಳಗೆ ಸಿ.ಟಿ. ರವಿ ಅವರು ಆ ಪದವನ್ನು ಬಳಸಿದ್ರು ಅನ್ನುವಂತಹ ಆರೋಪ, ಅದಕ್ಕೆ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟನ್ನು ಕೊಡ್ತಾರೆ. ಸಭಾಪತಿಗಳು ಆ ರೀತಿಯ ಪದ ಬಳಕೆ ಆಗಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾರೆ. ಆದರೂ ಕೂಡ ಸಿ.ಟಿ. ರವಿ ಅವರನ್ನು ಬಂಧಿಸಿರೋದೇ ಇಷ್ಟೆಲ್ಲ ಬೆಳವಣಿಗೆಗಳಿಗೂ ಕೂಡ ಕಾರಣವಾಗಿರುವಂಥದ್ದು. ಎಲ್ಲರೂ ನನ್ನ ಏನು ಈ ರಾಜ್ಯದಲ್ಲಿ ಏನಾದರೂ ನಾನೇ CM, ಎಲ್ಲದಕ್ಕೂ ನಾವೇ ಹೊಣೆ. ಸರ್, ಇವಾಗ ಜಾಮೀನು ಸಿಕ್ಕಿರೋದು ಅವ್ರಿಗೇನೆ ದೊಡ್ಡ ಗೆಲುವು ಅಂತ ಹೇಳ್ತಾ ಇದ್ದಾರೆ ಸರ್. ಹೌದಾ? ಅಯ್ಯೋ, ಅಲ್ಲ ರೀ,
ಫಸ್ಟು ಈ ಈ ಈ ತಾಯಿಗೆ, ಹೆಣ್ಣಿಗೆ, ಮಕ್ಕಳಿಗೆ ಆಗಿರೋಂಥ ಅವಮಾನ, ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ, ಫಸ್ಟ್ ಅದಕ್ಕೆ ಮಾತಾಡಕ್ಕೆ ಹೇಳಿ. ಎಲ್ಲರೂ ನನ್ನ ಏನು ಈ ರಾಜ್ಯದಲ್ಲಿ ಏನಾದರೂ ನಾನೇ CM, ಎಲ್ಲದಕ್ಕೂ ನಾವೇ ಹೊಣೆ. ಸರ್, ಇವಾಗ ಜಾಮೀನು ಸಿಕ್ಕಿರೋದು ಅವ್ರಿಗೇನೆ ದೊಡ್ಡ ಗೆಲುವು ಅಂತ ಹೇಳ್ತಾ ಇದ್ದಾರೆ ಸರ್. ಹೌದಾ? ಅಯ್ಯೋ, ಅಲ್ಲ ರೀ, ಫಸ್ಟು ಈ ಈ ಈ ತಾಯಿಗೆ, ಹೆಣ್ಣಿಗೆ, ಮಕ್ಕಳಿಗೆ ಆಗಿರೋಂಥ ಅವಮಾನ, ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ, ಫಸ್ಟ್ ಅದಕ್ಕೆ ಮಾತಾಡಕ್ಕೆ ಹೇಳಿ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈ 2 ದಿನಗಳ ಪ್ರಹಸನ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡಿಬೇಕಾದ್ರೆ ನೀವು ಕೂಡ ಅಲ್ಲೇ ಇದ್ರಿ. ನಾವಿಲ್ಲಿ ಕಂಡಿದ್ದಷ್ಟೇನಾ ಅಥವಾ ಕಾಣದ್ದು ಏನಾದರೂ ಇದೆಯಾ? ಯಾಕೆ ಅಂತಂದರೆ ಸರ್ಕಾರ ಇಷ್ಟೆಲ್ಲ ಎಡವಟ್ಟು ಮಾಡಿಕೊಂಡು ಒಂದು ರೀತಿ ಮುಜುಗರಕ್ಕೀಡಾಗಿರೋದಕ್ಕೆ ಏನು ಕಾರಣ, ಪ್ರಮುಖವಾಗಿ ಯಾರು ಕಾರಣ ಅಂತ? ಅರವಿಂದ್, ಒಂದು CT ರವಿ ಅವರು ಆ ರೀತಿಯಾದಂತಹ ಪದ ಬಳಕೆ ಮಾಡಿದ್ದಾರೋ ಇಲ್ವಾ ಅನ್ನುವಂಥದ್ದು ಚರ್ಚೆ ಒಂದು ಕಡೆ. ಆದ್ರೆ ಅದಾದ ನಂತರ ನಡೆದಂತ ವಿದ್ಯಮಾನಗಳು, ಸದನದಲ್ಲಿ ಏನೇ ಆದ್ರೂ ಕೂಡ ಅದರ ಕಸ್ಟೋಡಿಯನ್ ಸಭಾಪತಿಗಳಾಗಿರ್ತಾರೆ, ಅವರ ನಿರ್ಧಾರ ತೆಗೆದುಕೊಂಡ ಮೇಲೆ ಆ ವಿಚಾರ ಅಲ್ಲಿಗೆ ನಿಲ್ಲುತ್ತೆ. ಆದ್ರೆ CT ರವಿಯವರ ಬಂಧನದ ಪ್ರಕ್ರಿಯೆಗಳಾಯ್ತಲ್ಲ, ಇದು ದೊಡ್ಡ ಮಟ್ಟದ ಅನುಮಾನಕ್ಕೆ ಕಾರಣ. ಯಾಕೆಂತಂದ್ರೆ ಪ್ರತಿಯೊಂದು ಸದನ ನಡಿಬೇಕಾದಂತ ಸಂದರ್ಭದಲ್ಲಿ ಶಾಸಕರನ್ನ ಬಂಧನ ಮಾಡಬೇಕಾದ್ರೆ ಸಭಾಪತಿಗಳಿಗೆ ಅಥವಾ ಸ್ಪೀಕರ್ ಅವರಿಗೆ ಅನುಮತಿಯನ್ನ ಕೇಳಬೇಕಾಗುತ್ತೆ, ಅವರ ಒಪ್ಪಿಗೆಯನ್ನ ಪಡಿಬೇಕಾಗುತ್ತೆ. ಅದರಲ್ಲಿ FIR ದಾಖಲಾದಂತಹ 3 ಗಂಟೆಯಲ್ಲಿ CT ರವಿ ಅವರ ಬಂಧನ ಆಗುತ್ತೆ. ಇದು ನೇರವಾಗಿ ಸುವರ್ಣಸೌಧದಿಂದನೇ ಅಧಿವೇಶನ ಮುಗಿದ ಕೂಡಲೇ ಅವರನ್ನ ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ. ಇದು ಎಲ್ಲ ಒಂದ್ ಕಡೆ ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ನಾವು ತೋರಿಸಿದ್ವಿ ಯಾಕೆ ಸರ್ಕಾರ ಎಡವಟ್ಟು ಮಾಡ್ಕೊಂಡಿದೆ ಅನ್ನುವಂಥದ್ದು 4-5 ಅಂಶಗಳನ್ನ ತೋರಿಸಿದ್ವಿ. ಪ್ರಮುಖವಾಗಿ ಸದನದಲ್ಲಿ ಆದಂತಹ ವಿಚಾರಗಳನ್ನ ಹೊರಗಡೆ ಪ್ರಸ್ತಾಪ ಮಾಡಬಾರದು ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಿದ್ದಾವೆ. ಒಂದ್ ವೇಳೆ ಹಾಗಾದರೆ ಪ್ರಿಯಾಂಕ ಖರ್ಗೆ ಅವರು ಕೂಡ ನ್ಯಾಯಾಧೀಶರ ಬಗ್ಗೆ ಮಾತನಾಡಿರುವಂತಹ ಉದಾಹರಣೆಗಳು ಈ ಒಂದು ಸದನದಲ್ಲೇ ಇದ್ದಾವೆ. ಹಾಗಾದ್ರೆ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಕೇಸ್ ಹಾಕ್ಬೋದಾ? ಈ ರೀತಿಯಾದಂತಹ ಚರ್ಚೆಗಳು ಕೂಡ ಪ್ರಾರಂಭ ಆಗುತ್ತೆ. ಆದ್ರೆ CT ರವಿಯವರ ವಿಚಾರದಲ್ಲಿ ನಡ್ಕೊಂಡಂತ ರೀತಿ ಸರ್ಕಾರದಲ್ಲಿ ಯಾರೋ ಹಸ್ತಕ್ಷೇಪ ಮಾಡಿದ್ದಾರೆ, ಪೊಲೀಸರಿಗೆ ಯಾರೋ ಮಾರ್ಗದರ್ಶನ ಮಾಡಿದ್ದಾರೆ ಅನ್ನುವಂತ ಅನುಮಾನಗಳು ಕಾಡ್ತಿದ್ದಾವೆ. ಯಾಕೇನು ಅಂತಂದ್ರೆ ಅವರನ್ನ ಬಂಧನ ಮಾಡಿದಂತ ರೀತಿ, ರಾತ್ರಿಯೆಲ್ಲ 500-600 ಕಿಲೋಮೀಟರ್ ಸುತ್ತಿಸಿದ ರೀತಿ, ಯಾವುದೇ ನೋಟಿಸ್ ಅನ್ನ ಕೊಡದೇ ಇರುವಂತ ರೀತಿ, ಅವರ ಕುಟುಂಬಕ್ಕೂ ಕೂಡ ಮಾಹಿತಿ ಕೊಡದೇ ಇರುವಂತ ರೀತಿ, ಇದೆಲ್ಲವನ್ನ ನೋಡಿದ್ರೆ ಉದ್ದೇಶ ಪೂರ್ವಕವಾಗಿಯೇ ಈ ರೀತಿಯಾದಂತಹ ನಡೆಗಳನ್ನ ಸರ್ಕಾರದ ವತಿಯಿಂದ ಯಾರೋ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಎಡವಟ್ಟು ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಅರೆಸ್ಟ್ ಮಾಡೋದಾದ್ರೆ ನೋಟಿಸ್ ಅನ್ನ ಕೊಡಬೇಕಾಗಿತ್ತು, ವಿಚಾರಣೆ ಆಗಬೇಕಾಗಿತ್ತು, ಇದೆಲ್ಲವೂ ಕೂಡ ಆಗಬೇಕಾಗಿತ್ತು. ಯಾವುದು ಕೂಡ ಆಗಿಲ್ಲ. ನೆನೆ CT ರವಿಯವರು ಕೂಡ ನ್ಯಾಯಾಧೀಶರ ಮುಂದೆ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, CM ಇವರ ಹೆಸರುಗಳನ್ನ ಪ್ರಸ್ತಾಪ ಮಾಡಿ ಇವರು ಈ ಕೆಲಸವನ್ನ ಮಾಡಿದ್ದಾರೆ, ಅವರ ಸೂಚನೆ ಮೇರೆಗೆ ಪೊಲೀಸರು ಈ ರೀತಿಯಾದಂತಹ ಲೋಪವನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ CT ರವಿಯವರು ಮಾಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಬಹುಶಃ ವೈಯಕ್ತಿಕ ಪ್ರತಿಷ್ಠೆಗೆ ಬಿದ್ದು ಈ ರೀತಿಯಾದಂತಹ ವರ್ತನೆಗಳನ್ನ CT ರವಿಯವರ ಮೇಲೆ ತೋರಿಸಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿನೇ ಈ ವರ್ತನೆಗೆ ದೊಡ್ಡ ಮಟ್ಟದ ವಿರೋಧಗಳು ಬಂತು. ಕೋರ್ಟ್ ಅವರಿಗೆ ರಿಲೀಫ್ ಕೊಟ್ಟಿದ್ದು ಒಂದ್ ಕಡೆ ಆದ್ರೆ ಈ ರೀತಿಯಾದಂತಹ ವಿದ್ಯಮಾನಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿಳ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಈ ವಿಚಾರದಲ್ಲಿ CT ರವಿಯವರ ಬಂಧನದ ವಿಚಾರದಲ್ಲಿ ಸರ್ಕಾರ ಎಡವಟ್ಟು ಮಾಡಿಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅರವಿಂದ್, ಶ್ರೀನಿವಾಸ್, ಈ ಹಿಂದೆ ರಾಜ್ಯ ರಾಜಕಾರಣದಲ್ಲಿ ಈ ದ್ವೇಷ ರಾಜಕಾರಣ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಅದು ಅನುದಾನದ ವಿಚಾರದಲ್ಲಾಗಿರಬಹುದು, ವಿಪಕ್ಷಗಳ ನಾಯಕರುಗಳ ಮೇಲೆ ಕೇಸ್ ಹಾಕುವಂತಹ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಈಗ CT ರವಿ ಅವರ ಬಂಧನ ದ್ವೇಷ ರಾಜಕಾರಣದ ಮುಂದುವರೆದ ಭಾಗ ಅಂತ ಹೇಳಬಹುದಾ, ಹೇಗೆ ಅಂತ ಹೇಳಿ? ಪ್ರೇಮ್, ಖಂಡಿತವಾಗ್ಲು. ಯಾಕೆಂದ್ರೆ ಈ ಬಾರಿಯ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ಅನೇಕ ಉದಾಹರಣೆಗಳನ್ನ ತೆಗೆದುಕೊಳ್ಬಹುದು. ಅದು ಮಾಜಿ ಸಚಿವ ರೇವಣ್ಣ ಅವರ ಬಂಧನದ ಪ್ರಕ್ರಿಯೆ ವಿಚಾರಗಳಾಗಿರ್ಬೋದು, ಮುನಿರತ್ನ ಅವರ ಬಂಧನದ ಪ್ರಕ್ರಿಯೆ ವಿಚಾರಗಳಾಗಿರ್ಬೋದು, ಇದೆಲ್ಲವನ್ನ ನೋಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಪಾಲಿಟಿಕ್ಸ್ ನಡೀತಾ ಇದೆ ಎಲ್ಲವಂಥದ್ದು. ಎಲ್ಲವೂ ಕೂಡ ಕಾನೂನಾತ್ಮಕ ವಿರೋಧ ಆದ್ರೆ ಕೋರ್ಟ್ಗಳು ನೆನೆ ಯಾಕೆ CT ರವಿ ಅವರಿಗೆ ರಿಲೀಫ್ ಅನ್ನ ಕೊಡ್ತು? ಕಾನೂನಾತ್ಮಕವಾಗಿ ಆ ಪ್ರಕ್ರಿಯೆ ಇಲ್ಲ ಅಂದ ಹೊತ್ತಿಗೆನೆ ಹೈಕೋರ್ಟ್ ಕೂಡ ಅವರಿಗೆ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ಇದೆಲ್ಲವನ್ನ ನೋಡಿದ್ರೆ ದ್ವೇಷದ ಪಾಲಿಟಿಕ್ಸ್. ಪ್ರೇಮ್, ನಾವು ತಮಿಳುನಾಡು, ಆಂಧ್ರ, ತೆಲಂಗಾಣ ರಾಜಕಾರಣದಲ್ಲಿ ಈ ರೀತಿಯಾದಂತಹ ದ್ವೇಷದ ರಾಜಕಾರಣವನ್ನ ನೋಡ್ತಿದ್ರಿ. ಯಾವ ಸರ್ಕಾರದವರು ಇದ್ದು ಯಾರನ್ನ ಬಂಧನ ಮಾಡಿದ್ರೆ ಮತ್ತೆ ಆಪೋಸಿಟ್ ಸರ್ಕಾರ ಬಂದ್ರೆ ಅವರನ್ನ ಬಂಧನ ಮಾಡುವಂತಹ ಗಲಾಟೆಗಳನ್ನ ನಾವು ಬೇರೆ ರಾಜ್ಯದಲ್ಲಿ ನೋಡ್ತಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ನಮ್ಮ ರಾಜ್ಯದಲ್ಲಿ ಎಂಟ್ರಿ ಆಗಿರುವಂತದ್ದು ಎಲ್ಲೋ ಒಂದ್ ಕಡೆ
ನೋಡಿ ವಿಪರ್ಯಾಸ ಅಂತ ಅನ್ಸುತ್ತೆ. ರಾಜಕಾರಣದಲ್ಲಿ ಮಾತುಗಳು, ಹೇಳಿಕೆಗಳು ಇದೆಲ್ಲವೂ ಕೂಡ ಸಹಜ. ಆದ್ರೆ ಈ ರೀತಿಯಾದಂತಹ ವ್ಯಕ್ತಿಗತವಾದಂತಹ ಟಾರ್ಗೆಟ್ಗಳು ನಡೀತಾ ಇರುವಂತದ್ದು ಬಹುಶಃ ಇದೇ ಫಸ್ಟ್ ಅಂತ ಅನ್ಸುತ್ತೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ದ್ವೇಷದ ರಾಜಕಾರಣದ ಮುಂದುವರೆದ ಸ್ವರೂಪವಾಗಿ ರಾಜ್ಯದಲ್ಲಿ ತೆಗೆದುಕೊಳ್ಬಹುದು ಅಂತ ಅನ್ಸುತ್ತೆ. ಬಟ್ ದ್ವೇಷದ ರಾಜಕಾರಣ ಮತ್ತು ವಿಚಾರಗಳನ್ನು ಟೂ ಪರ್ಸ್ನಲ್ ಆಗಿ ತಗೊಳ್ಳೋದು ಇದು ರಾಜಕೀಯದಲ್ಲಿ ನಡೆಯಲ್ಲ. ಯಾಕೆಂದರೆ ಅವರೇ ಹೇಳ್ದಂಗೆ ಹಗಲಾದ ಮೇಲೆ ರಾತ್ರಿ ಆಗುತ್ತೆ, ರಾತ್ರಿ ಆದಮೇಲೆ ಹಗಲಾಗುತ್ತೆ, ನಮಗೂ ಒಂದು ಕಾಲ ಬರುತ್ತೆ ಅಂತ ನೋಡೋಣ.